ಹಾಸನದ ವಿದ್ಯಾನಗರದಲ್ಲಿರುವಂತಹ ನಟ ಯಶ್ ತಾಯಿ ಮನೆಯಲ್ಲಿ ಅಲ್ಲಿ ಇರುವಂತಹ ಕಾಂಪೌಂಡ್ ಜಾಗವನ್ನ ಈಗ ತೆರವುಗೊಳಿಸಿದ್ದಾರೆ. ಪಕ್ಕದ ಜಾಗದಲ್ಲಿರುವಂತವರು ಅದು ನಮ್ಮ ಜಾಗ, ನಾವು ಕೋರ್ಟ್ ಮೆಟ್ಲಲ್ಲಿರುತ್ವಿ, ಈಗ ಕೋರ್ಟ್ನಿಂದ ಆದೇಶ ನಮ್ಮ ಪರವಾಗಿದೆ, ಆ ಹಿನ್ನೆಲೆಯಲ್ಲಿ ನಾವು ಕಾಂಪೌಂಡ್ ಅನ್ನ ತೆರವುಗೊಳಿಸ್ತೀವಿ ಅಂತಿದ್ದಾರೆ. ಆದರೆ ಯಶ್ ತಾಯಿ ಕಡೆಯ ವಕೀಲರು ಹೇಳ್ತಾ ಇರುವಂತದ್ದು ಇಲ್ಲ, ಅಂಥದ್ದು ಯಾವುದೇ ಆದೇಶ ಬಂದಿಲ್ಲ, ಅವರು ತಮ್ಮ ಜಾಗ ಅಂತ ಹೇಳ್ಕೊಂಡಿರುವಂಥದ್ದು ಬೇರೆ ಜಾಗ, ಆದರೆ ಆ ಆದೇಶವನ್ನ ಇಟ್ಕೊಂಡು ಬಂದು ಇಲ್ಲಿ ಕಾಂಪೌಂಡ್ ಅನ್ನ ತೆರವುಗೊಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ನಾವು ಇದನ್ನು ಕೂಡ ಕ್ವೆಶ್ಚನ್ ಮಾಡಿದ್ದೀವಿ, ಅಷ್ಟಾಗಿಯೂ ಕೂಡ ಬಂದು ಕಾಂಪೌಂಡ್ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಒಟ್ಟಾರೆ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಲಕ್ಷ್ಮಮ್ಮ ಎನ್ನುವರ ಜಾಗ ಅದು, ಅವರು GP ಮಾಡಿ ಮತ್ತೋರ್ವ ವ್ಯಕ್ತಿ ಕೊಟ್ಟಿರ್ತಾರೆ, ಆ ವ್ಯಕ್ತಿ ಇಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಇಲ್ಲಿ ಕಾಂಪೌಂಡ್ ಹಾಕ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಬಂದು ಕಾಂಪೌಂಡ್ ಹಾಕೋದಕ್ಕೆ ಅಬ್ಜೆಕ್ಟ್ ಮಾಡಿದ್ವಿ, ಇಷ್ಟಾಗಿಯೂ ಕಾಂಪೌಂಡ್ ಹಾಕಿದ್ದಾರೆ, ನಾವು ನಂತರ ಕೋರ್ಟ್ ಮೆಟ್ಟಿಲ್ ಹೇರಿದ್ವಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ, ಆದರೆ ಯಾವುದೇ ಒಂದು ಹಿಯರಿಂಗು ಕೂಡ ಯಶ್ ತಾಯಿ ಕಡೆಯವರು ಬಂದಿಲ್ಲ ಅನ್ನುವಂಥ ಆರೋಪವನ್ನು ಈಗ ಲಕ್ಷ್ಮಮ್ಮ ಕಡೆಯವರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈಗ JCB ಮೂಲಕ ಕಾಂಪೌಂಡ್ ಅನ್ನು ಅರ್ಧ ಧ್ವಂಸಗೊಳಿಸಲಾಗಿದೆ. ಆದರೆ ಸ್ಥಳಕ್ಕೆ ಬಂದಂತಹ ಯಶ್ ತಾಯಿ ಪುಷ್ಪಾ ಕಡೆಯ ವಕೀಲರು ಅದನ್ನು ಆಕ್ಷೇಪಿಸಿದ್ದಾರೆ. ಎರಡೂ ಕಡೆಯ ನಂದಿನಲ್ಲೂ ಕೂಡ ಮಾತುಕತೆಯನ್ನು ಕೇಳ್ತಾ ಹೋದಾಗ ಸಂದರ್ಭದಲ್ಲಿ ಆ ಜಾಗ ಒಬ್ಬರು ಹೇಳ್ತಾ ಇರೋದು ಕೋರ್ಟ್ನ ಆದೇಶ ಇದೆ ಅಂತ, ಲಕ್ಷ್ಮಮ್ಮ ಅವರ ಜಾಗ ಅದು, ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡೋದು ಒತ್ತುವರಿಯಾಗುತ್ತೆ, ಸುಮಾರು 1,500 ಅಡಿ ಜಾಗ ಅದು ಒತ್ತುವರಿಯಾಗಿದೆ ಎನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಅಂತಹ ಯಾವುದೇ ಒತ್ತುವರಿಯಾಗಿಲ್ಲ, ಅದು ನಮ್ಮದೇ ಜಾಗ ಅನ್ನೋದು ಯಶ್ ತಾಯಿ ಕಡೆಯ ವಾದ. ಈಗ ಸ್ಥಳದಲ್ಲಿ ವಕೀಲರು ಬಂದಿದ್ದಾರೆ, ಜೊತೆಗೆ ಅಲ್ಲಿ JCB ಮೂಲಕ ಅರ್ಧ ಕಾಂಪೌಂಡನ್ನು ಧ್ವಂಸ ಕೂಡ ಮಾಡಲಾಗಿದೆ. ಹಾಗೆ ಈಗ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಶ್ ತಾಯಿಗೆ ಸೇರಿದಂತಹ ನಿವಾಸ ಇದು. ಯಶ್ ತಾಯಿ ತಂದೆ ಇಲ್ಲಿ ಬಂದು ಹಾಸನಕ್ಕೆ ಬಂದಾಗೆಲ್ಲ ಇಲ್ಲೇ ವಾಸವಾಗ್ತಾ ಇದ್ರು. ಜೊತೆಗೆ ಯಶ್ ಕೂಡ ಹಲವು ಬಾರಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ಸುತ್ತಲಿನ ಒಂದಿಷ್ಟು ಜಾಗ ಏನಿದೆ ಅಲ್ಲಿ ಆ ಜಾಗ ಕಾಂಪೌಂಡ್ ಹಾಕಲಾಗಿದೆ, ಆದರೆ ಆ ಜಾಗ ಇವರದ್ದಲ್ಲ ಅನ್ನೋದು ಆ ಜಾಗದ ಮಾಲೀಕರು ಅಂತ ಹೇಳ್ತಾ ಇರುವಂತಹ ಲಕ್ಷ್ಮಮ್ಮ ಕಡೆಯವರ ವಾದ. ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಅಂತ ಯಶ್ ತಾಯಿ ವಿರುದ್ಧ ಮಾಲೀಕರು ಆರೋಪಿಸ್ತಾ ಇದ್ದಾರೆ. ಜಾಗದ ಮಾಲೀಕರಿಂದ ಗಂಭೀರ ಆರೋಪ, ಜೊತೆಗೆ ಆ ಕಾಂಪೌಂಡನ್ನು ಕೂಡ ತೆರವುಗೊಳಿಸಿರೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ. ನಾವು ಇದರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದೀವಿ ಅಂತ ಯಶ್ ತಾಯಿ ಪುಷ್ಪಾ ಕಡೆಯ ವಕೀಲರು ತಿಳಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗಬೇಕು, ಬಲಾಢ್ಯರ ಪರವಾಗಿ ಹೋಗಬಾರ್ದು ಅಂತ ಆ ಜಾಗದ ಮಾಲೀಕರು ಅಂತ ಹೇಳ್ತಾ ಇರುವಂಥ ಲಕ್ಷ್ಮಮ್ಮ ಕಡೆಯವರು ವಾದಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಕಾಂಪೌಂಡ್ ತೆರವುಗೊಳಿಸ್ತಾ ಇರುವಂತಹ ಚಿತ್ರಣವನ್ನು. ಇದಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಲಕ್ಷ್ಮಮ್ಮ ಕಡೆಯವರು ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನಷ್ಟು ಮಾಹಿತಿ ಪಡಿತಾ ಹೋಗೋಣ. ಮಂಜುನಾಥ್, ತಾವಾಗಲೇ ವಿವರಿಸ್ತಾ ಇದ್ವಿ, ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಇಡೀ ಕಾಂಪೌಂಡ್ ಧ್ವಂಸ ಆಗಿದೆಯಾ? ಕಾಂಪೌಂಡ್ ಧ್ವಂಸ ಮಾಡೋ ಹೊತ್ತಿಗೆ ಈ ವಕೀಲರು ಬಂದು ಆಕ್ಷೇಪ ಇರುವಂತದ, ಈಗ ಸದ್ಯದ ಸ್ಟೇಟಸ್ ಏನು ಅಂತ? ಹೌದು ಪ್ರತಿಭಾ, ಏನು ಹಾಸನ ನಗರದ ವಿದ್ಯಾನಗರದಲ್ಲಿರ್ತಕ್ಕಂಥ ಯಶ್ ಅವರ ತಾಯಿ ಪುಷ್ಪಾ ಅವರ ಮನೆ ಇದು. ಸೊ ನಮ್ಮ ಮನೆ ನಾನು ತೋರಿಸ್ತಾ ಹೋಗ್ತೀನಿ. ಮನೆಗೂ ಕೂಡ ಈ ಒಂದು ನಿವೇಶನಕ್ಕೂ ಅಟ್ಯಾಚ್ಡ್ ಆಗಿನೇ ಅವರು ಓಪನ್ ಆಗಿ ಸ್ಪೇಸನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದೇ ಪುಷ್ಪಾ ಅವರು ವಾಸ ಮಾಡಿದಾಗ ಹಾಸನಕ್ಕೆ ಬಂದಾಗ ವಾಸ ಮಾಡ್ತಕ್ಕಂಥ ಮನೆ ಇದು. ಸೊ ಇಲ್ಲಿ ಮನೆಗೆ ಬಂದಂಥ ಕೆಲವೊಂದು ಯಾರು ವಿಸಿಟರ್ಸ್ ಬಂದರೆ ಅವ್ರಿಗಾಗಿ ಈ ಒಂದು ಅವ್ರು ಪರ್ಚೇಸ್ ಮಾಡಿದಂಥ ನಿವೇಶನದಲ್ಲಿ ಒಂದು ಶೌಚಾಲಯವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರು. ಆ ಶೌಚಾಲಯವನ್ನು ಕೂಡ ಒಡೆದಾಕಲಾಗಿದೆ. ನೋಡ್ಬೋದು, ಇಲ್ಲಿ ವಾಟರ್ ಕನೆಕ್ಷನ್ ಇತ್ತು, ಹಾಗೆ ಗೀಸರ್ ಕೂಡ ಹಾಕಲಾಗಿತ್ತು. ಸೊ ಅದನ್ನು ಒಳಗೊಂಡ ಹಾಗೆ ಇಲ್ಲೊಂದು ವಿಶಾಲವಾದ ಪ್ರದೇಶದಲ್ಲಿ ಸುತ್ತ ಕಾಂಪೌಂಡ್ ಅನ್ನು ಹಾಕಿ ಒಂದು ಸಣ್ಣ ಶೆಡ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಸೊ ಈ ಒಂದು ಪ್ರಾಪರ್ಟಿ ಈಗ ಇದರ GPA ಹೋಲ್ಡರ್ ದೇವರಾಜ್ ಅವರು ಕೊಡ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇದು 100/50 ಡೈಮೆನ್ಷನ್ ಇರತಕ್ಕಂಥ ಈ ಒಂದು ನಿವೇಶನ. ಅದರ ಪಕ್ಕದಲ್ಲಿ ಕೂಡ ಒಂದು ಶೆಡ್ ಇದೆ, ಅದು ನಟರಾಜ್ ಅಂತಕ್ಕಂಥವ್ರಿಗೆ ಸೇರಿದಂಥ ಒಂದು ಪ್ರಾಪರ್ಟಿ, ಆ ಒಂದು ಶೆಡ್ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಈ ಒಂದು ಪ್ರಾಪರ್ಟಿ ಮೂಲ ಮಾಲೀಕರು ಬಂದು ಲಕ್ಷ್ಮಮ್ಮ ಅಂತೇಳಿ ಈಗ ದೇವರಾಜ್ ಅವರು ನಮ್ಗೆ ಕೊಡ್ತಿರ್ತಕ್ಕಂಥ ಮಾಹಿತಿ. ಲಕ್ಷ್ಮಮ್ಮ ಅವರು ತನಗೆ GPA ಕೊಟ್ಟಿದ್ದಾರೆ. ಸೊ ತಾನು 2000 ಅಂದರೆ ಕಳೆದ 5 ವರ್ಷಗಳಿಂದ ಈ ನಟರಾಜ್ ಮತ್ತೆ ಪುಷ್ಪಾ ಅವ್ರ ಮೇಲೆ ಕೇಸ್ ಹಾಕಿದ್ದೆ. ಅವ್ರು ಯಾರು ಕೂಡ ಕೋರ್ಟ್ಗೆ ಅಟೆಂಡ್ ಆಗಲಿಲ್ಲ. ಕೋರ್ಟ್ ವಿಚಾರಣೆಯನ್ನು ನಡೆಸಿ ನಮ್ಮಂತೆ ಆದೇಶವನ್ನು ಮಾಡಿದ್ರೆ ಈ ಪ್ರಾಪರ್ಟಿ ನಿಮಗೆ ಸೇರಿದ್ದು ಅಂತೇಳಿ ಆದೇಶ ಮಾಡಿದೆ. ಸೊ ಕೋರ್ಟ್ ಆದೇಶದಂತೆ ನಾನು ಬಂದು ಇವತ್ತು ಈ ಪ್ರಾಪರ್ಟಿಲಿ ಇದ್ದಂಥ ಕಾಂಪೌಂಡನ್ನು ಮತ್ತು ಯಾವುದೇ ಕನ್ಸ್ಟ್ರಕ್ಷನ್ ಇತ್ತು ಅದನ್ನು ಕೂಡ ತೆರವು ಮಾಡಿ ನಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತೀರಿ. ಸ್ಥಳಕ್ಕೆ ಇದು KR-ಪುರಂ ಅಂದರೆ ಬಡಾವಣೆ ಠಾಣೆ ವ್ಯಾಪ್ತಿಗೆ ಸೇರ್ತಕ್ಕಂಥ ಒಂದು ಪ್ರದೇಶ ಇದು. ಹಾಗಾಗಿ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಈಗ ಸ್ಥಳಕ್ಕೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ಕೂಡ ಬಂದಿದ್ದಾರೆ. ಪೊಲೀಸರು ಕೂಡ ಬಂದು ಎಲ್ಲರನ್ನೂ ಕೂಡ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ಅಂದರೆ
ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಕೋರ್ಟ್ ಆದೇಶಗಳೇನಿದೆ ಅದರ ಪ್ರಕಾರ ನಡ್ಕೊಳ್ಬೇಕು ಅಂತೇಳಿ ಸೂಚನೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಮತ್ತು ಈಗ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದೆ, ನಾವು ಅದನ್ನು ಕೂಡ ಗಮನಿಸ್ಬೋದು ಇಲ್ಲಿ. ಅಂದರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಲಕ್ಷ್ಮಮ್ಮ ಲೇಟ್ ನಿಂಗೇಗೌಡ. ಅವರು ಮೈಸೂರಿನ ವಾಸಿ ಇದ್ದಾರೆ. ಇದರ GPA ಹೋಲ್ಡರ್ ಬಂದು ದೇವರಾಜ್ ಬಿನ್ ಹನುಮಂತೇಗೌಡ. ಸೊ ಇದು ದೋರ್ನಳ್ಳಿ ಗ್ರಾಮ, ಕಟ್ಟಾಯಿ ಹೋಬಳಿ ಗ್ರಾಮದವರು. ಸೊ ಈ ಒಂದು ಪ್ರಾಪರ್ಟಿಯ OS ನಂಬರ್ ಕೂಡ 672/2023 ಅಂತೇಳಿ ಹಾಸನದ 4th ಅಡಿಷನಲ್ JMF ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ಕೂಡ ನಡೆದಿತ್ತು. ಸೊ ಈ ಪ್ರಕರಣದಲ್ಲಿ ಕೋರ್ಟ್ ಆದೇಶ ಕೊಟ್ಟಿದೆ, ಆದೇಶದಿಂದ ನಾವು ಇದನ್ನು ತೆರವು ಮಾಡಿದ್ದೀವಿ ಅಂತೇಳಿ ದೇವರಾಜ್ ಅವರು ಹೇಳ್ತಾರೆ. ಆದರೆ ಇವರು ಈಗ ತಗೊಂಡಿರ್ತಕ್ಕಂಥ ಆದೇಶದ ಪ್ರಾಪರ್ಟಿಗೂ ಈ ಪ್ರಾಪರ್ಟಿಗೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಪುಷ್ಪ ಅವರ ವಕೀಲರಾಗಿರ್ತಕ್ಕಂಥ ಸಂಜಯ್ ಅವರು ಕೊಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ದೇವರಾಜ್ ಅವರ ಸಂಬಂಧ ಅಂದ್ರೆ ಯಾರು GPA ಹೋಲ್ಡರ್ ಇದ್ದಾರೆ ಅವ್ರ ಸಂಬಂಧಿ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಈಗ ಲಾಯರ್ ಹೇಳ್ತಾ ಇದ್ದಾರೆ ನೀವೇನು ಕೇಸ್ ಹಾಕಿದ್ರಿ ಆ ಪ್ರಾಪರ್ಟಿನೇ ಬೇರೆ ಇದೇ ಬೇರೆ, ಇವರು ಇಲ್ಲಿಗಲ್ ಆಗಿ ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಮ್ದೇ ಅದು. ನಾವು ಕೋರ್ಟ್ ಪ್ರಕರಣ ಬಂದ್ಬಿಟ್ಟು ನಾವು JCB ಕರ್ಕೊಬಂದು ನಾವು ಇತ್ತ ಬಂದು ನಮ್ಮ ಪ್ರಕರಣ ನಮ್ಮ ಇರೋವತ್ತು ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ ಆಯ್ತಾ. ನಮ್ಮದೇ ಇದು, ನಾವು ಕರ್ಕೊಂಡು ಅದೇ ಕೋರ್ಟಿಂದ ಆದೇಶ ಇದೆ ಆಯ್ತಾ. ನಾವು ಕಾನೂನು ಪ್ರಕಾರವಾಗಿ ನಮಗೇನು ನಮ್ಮದು ರೈತರಿಗೆ ಬಡವ್ರು ನನಗೆ ಮೋಸ ಆಯ್ತು, ನಮಗೆ ಅದ್ರ ಪ್ರಕಾರ ನಾವು ಮಾಡಿದ್ವಿ. ಕೋರ್ಟ್ ಆದೇಶ ಇದೆ ಅಂತೇಳಿ ನಮಗೆ ನೋಟಿಸು ಕೊಡಲಿಲ್ಲ, ನಮಗೆ ಮಾಹಿತಿನೂ ಕೊಟ್ಟಿಲ್ಲ. ನಾನು ಸಂಬಂಧಪಟ್ಟ ಪ್ರಾಪರ್ಟಿ ಓನರ್ಗೆ ಏಕಾಏಕಿ ಬಂದು ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ಲಾಯರ್ ಸಂಜಯ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಾವು ಈಗ ಕಾಂಪೌಂಡ್ ಕಟ್ಟಿ ಆದಮೇಲೆ ಒಂದು ಬಂದು ಬೆಳಿಗ್ಗೆ ಹೊತ್ತೆ ಬಂದು ನಾವು ಆದೇಶ ಬಂದು ನೋಟಿಸ ಬೆಳಿಗ್ಗೆ ಹೊತ್ತೆ ಬಂದು ಅಣಿಸಿದ್ವಿ. ಕಾಂಪೌಂಡಿಗೆ 2 ತಿಂಗಳಿಂದ ಅಣಿಸಿದ್ವಿ. ಅಕ್ಕಪಕ್ಕದವ್ರಿಗೆ ನಟರಾಜ್ ಅವರಿಗೆ ಫೋನ್ ಮಾಡಿ ಹೇಳಿದ್ದೀವಿ, ಯಶೋರ್ ತಾಯಿಗೂ ಹೇಳಿದ್ದೀವಿ, ಎಲ್ಲನೂ ನಾವು ಬಗೆಹರಿಸ್ಬಿಡ್ತೀವಿ ಅಂತ ಹೇಳಿ ಮತ್ತೆ ಇವರು ಕೋರ್ಟಿಗೆ ಅಟೆಂಡ್ ಆಗಲ್ಲ. ಕೋರ್ಟಿಂದ ಏನು ಆದೇಶ ಬಂದಿದೆ ಹಂಗಾಗಿ ನಾವು ಬಂದು ನಮ್ಮ ಜಾಗದ ಆದೇಶ ಬಂದು 1 ತಿಂಗಳ ಮೇಲೆ ಆಯಿತು. ಪ್ರತಿಮಾ, ಅದೇ ಈಗ ಕೋರ್ಟ್ ಆದೇಶ ಬಂದು 1 ತಿಂಗಳಾಗಿದೆ. ಅವರಿಗೆ ನೋಟಿಸ್ ಸರ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಇಲ್ಲಿ ಕಾಂಪೌಂಡ್ ಕೂಡ ನೋಟಿಸ್ ಅಂಟಿಸಿದ್ವಿ ಕೋರ್ಟ್ ಆದೇಶವನ್ನ, ಆದರೂ ಕೂಡ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಮಾತುಕತೆ ಕೂಡ ಕರೆದ್ವಿ, ಆದರೂ ಕೂಡ ಅವ್ರು ಬರಲಿಲ್ಲ. ಹಾಗಾಗಿಯೇ ನಾವು ಕೋರ್ಟ್ ಆದೇಶದಿಂದ ಇದನ್ನು ತೆರವುಗೊಳಿಸಿ ನಮ್ಮ ಸೋದರಿಗೆ ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನ GPA ಹೋಲ್ಡರ್ ಸಂಬಂಧಿಕರು ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.